ಎಲ್ರಿಗೂ SPM ಟ್ಯುಟೋರಿಯಲ್ಗೆ ಸ್ವಾಗತ. ಇಂದು ಆ, 8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 5 ಸನಾತನ ಧರ್ಮ ಈ ಒಂದು ಲೆಸನ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಸನಾತನ ಧರ್ಮ. ಓಕೆ, ಸನಾತನ ಧರ್ಮ ಆಗಿನ ಕಾಲದ ಒಂದು ಸನಾತನ ಧರ್ಮ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಸಿಲೆಬಸ್ ಆಗಿರ್ಬೋದು ಅಥವಾ ಈ ಒಂದು ಲೆಸನ್ ಆಗಿರ್ಬೋದು ಅಥವಾ 8ನೇ ತರಗತಿ ಸಮಾಜ ವಿಜ್ಞಾನದ ಒಂದು ಪಾಠಗಳು ಅಥವಾ ಒಂದು ಪ್ರಶ್ನೆಗಳು ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ HSTR ಆಗಿರ್ಬೋದು, VAO, ನೆಕ್ಸ್ಟ್ TET ಮತ್ತೆ ಕ್ರೈಸ್ ಎಕ್ಸಾಮ್ಸ್ ಯಾವುದೇ ಸಂಬಂಧಪಟ್ಟಂತಹ ಜಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿಂದನೇ ಹೆಚ್ಚಾಗಿ ಬರಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಡಿಯೋನ ನೀವು ಪೂರ್ಣವಾಗಿ ನೋಡಿ ಒಂದಷ್ಟು ಪಾಯಿಂಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ನಾವು ಸನಾತನ ಧರ್ಮದ ಆಕರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಶ್ರುತಿಗಳು ಅಂತ ಬರ್ತದೆ. ಏನಿದೆ ಶ್ರುತಿ ಅಂದ್ರೆ ಸನಾತನ ಧರ್ಮಕ್ಕೆ ವೇದವೇ ಪ್ರಮುಖ ಆಕಾರ. ನೋಡಿ, ಸನಾತನ ಧರ್ಮ ಇದೆಯಲ್ಲ, ಆ ಧರ್ಮ ಅಂದ್ರೆ ಇಲ್ಲಿ ವೇದ ಉಪನಿಷತ್ತು ನೀವು ಕೇಳಿರ್ಬೇಕಲ್ಲ, ನೀವು ಉಪನಿಷತ್ತುಗಳು ಮುಂದಿನ ತರಗತಿಯಲ್ಲಿ ಬರ್ತವೆ, ಮುಂದಿನ ವಿಡಿಯೋ ಕೂಡ. ಸೊ ಇಲ್ಲಿ ಈ ವೇದ ಅಂತಕ್ಕಂಥದ್ದು ಏನು ಅಂದ್ರೆ ತಿಳುವಳಿಕೆ ಅಂತೇಳಿ ಪ್ರಶ್ನೆ ಬರ್ತದೆ. ಇದು ತುಂಬಾ ಸಲ ಕೇಳಿದರೆ. ವೇದ ಶಬ್ದದ ಅರ್ಥ ತಿಳುವಳಿಕೆ. ಓಕೆ, ಭಾರತದ ಆರ್ಷೇಯವಾದ ಧಾರ್ಮಿಕ ಸಾಹಿತ್ಯದಲ್ಲಿ ವೇದಗಳೇ ಅತ್ಯಂತ ಪ್ರಾಚೀನ ಮತ್ತು ಬಹುಮುಖ್ಯ. ಅತ್ಯಂತ ಪ್ರಾಚೀನವಾದಂತಹ ಒಂದು ಶಿಕ್ಷಣವನ್ನು ನಾವು ನೋಡ್ತಾ ಹೋದಾಗ ವೇದಗಳೇ ಅತ್ಯಂತ ಪ್ರಾಚೀನವಾದಂಥದ್ದು ಸಾಹಿತ್ಯದಲ್ಲಿ. ಓಕೆ, ಈ ಋಷಿಮುನಿಗಳಾಗಿರ್ಬೋದು, ಇವರ ಅವರು ಕೇಳಿ ತಿಳಿದ ಜ್ಞಾನ ಎಂಬ ಅರ್ಥದಲ್ಲೂ ಕೂಡ ಲಿಪಿಯ ಸಹಾಯವಿಲ್ಲದೆ ಗುರು ಶಿಷ್ಯರು ಪರಂಪರೆಯಲ್ಲಿ ಉಳಿದು ಬಂದಿದ್ದು ಎಂಬರ್ಥದಲ್ಲೂ ಈ ವೇದಗಳನ್ನ ಶ್ರುತಿಗಳು ಅಂತಾನೂ ಕರಿತಾ ಹೋಗ್ತೀವಿ. ಈಗ ಶ್ರುತಿಗಳಂತಂದ್ರೆ ಗೊತ್ತಾಯ್ತು ಅನ್ಕೊಂತೀನಿ. ಓಕೆನಾ. ಪ್ರಾಚೀನ ಕಾಲದಲ್ಲಿ ಈ ಲಭ್ಯವಿದ್ದಂತಹ ಅಪಾರವಾದ ವೇದರಾಶಿಯನ್ನು ನೋಡ್ತಾ ಹೋದಾಗ ಮಾನವನ ಆಯಸ್ಸಿನ ಮಿತಿಯಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯವಿರಲಿಲ್ಲ. ಸೊ ಹಾಗಾಗಿ ಕೃಷ್ಣದ್ವೈಪಾಯನರೆಂಬ ನೋಡಿ ಪಾಯನರೆಂಬ ಋಷಿಗಳು ಅಗಾಧ ವೇದ ಮಂತ್ರ ಸಮೂಹವನ್ನ ವಿಭಜನೆ ಅಂದ್ರೆ ವೇದವ್ಯಾಸರೆನಿಸಿಕೊಂಡಂತವರು ಈ ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಈಗ ಲಭ್ಯವಿರುವ 4 ವೇದಗಳು ನಾವು ನೋಡಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಈ ಒಂದು 4 ವೇದಗಳೇನಿದೆ, ಈ 4 ವೇದಗಳನ್ನ ನಿಮ್ಗೆ ಆರ್ಡರ್ ಆಗಿ ಕೇಳ್ತಾರೆ. ಯಾವುದು ಫಸ್ಟ್ ಅಂತೇಳಿ. ಫಸ್ಟ್ ಋಗ್ವೇದ, ನೆಕ್ಸ್ಟ್ ಯಜುರ್ವೇದ, ಸಾಮವೇದ, ನೆಕ್ಸ್ಟ್ ಅಥರ್ವಣ ವೇದ. ಇದು 2-3 ಬಾರಿ ನಿಮಗೆ KS ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ನೀವು ಆದಷ್ಟು ನೋಡ್ಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಇಲ್ಲಿ ಸಂಹಿತೆ ಅಂದ್ರೆ ಏನು? ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನ ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳನ್ನ ನಾವು ಸಂಹಿತೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಬ್ರಾಹ್ಮಣ ಯಜ್ಞ ಆಚರಣೆಯ ವಿಧಿವಿಧಾನಗಳನ್ನು ತಿಳಿಸುವ ವೇದ ಭಾಗ ಬಹುತೇಕವಾಗಿ ಗದ್ಯದಲ್ಲಿದೆ. ಇಲ್ಲಿ ಅರಣ್ಯಕ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಶದಪಡಿಸುವ ಭಾಗವಾಗಿದೆ. ಮತ್ತೆ ಉಪನಿಷತ್ತು ಅಂದ್ರೇನು? ವಿಶ್ವ ಸೃಷ್ಟಿಕರ್ತ ಮನುಷ್ಯನ ಇರುವಿಕೆಯ ಕುರಿತು ತಾತ್ವಿಕ ಜಿಜ್ಞಾಸೆ. ಬಹುತೇಕವಾಗಿ ಇವು ಗುರು ಶಿಷ್ಯ ಸಂವಾದ ರೂಪದಲ್ಲಿ ಇವೆ ಅಂತ ನಾವು ಹೇಳಿ ಬರ್ತೇವೆ ಉಪನಿಷತ್ತುಗಳು. ಓಕೆ, ಇಲ್ಲಿ ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ಏನಿದೆ ಅವು ವಿಶೇಷ ಮಹತ್ವವನ್ನು ಪಡೆದಿವೆ. ಅದು ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳು ಇವು ಪ್ರಧಾನವಾದಂತಹ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗಿದ್ದು ಅಂತ ಹೇಳಿ ತಿಳಿತಾ ಹೋಗ್ತೀವಿ. ಮತ್ತೆ ಮನುಷ್ಯನ ಅಜ್ಞಾನವನ್ನ ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ಜ್ಞಾನವನ್ನ ಪ್ರಚೋದನೆ ಮಾಡ್ತಾ ಹೋಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಮೃತಿಗಳಂದ್ರೆ ಏನು? ಸ್ಮೃತಿ ಅಂದ್ರೆ ಜ್ಞಾಪಿಸಿಕೊಳ್ತಕ್ಕಂಥದ್ದು. ಸ್ಮೃತಿ ಅಂದ್ರೆ
ಜ್ಞಾಪನ ಅಂತ ಕರಿತೀವಿ. ಓಕೆ, ಜ್ಞಾಪನ. ಈ ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನ ನೆನಪಿಸ್ತವೆ. ಈ ಅದನ್ನೇ ಸ್ಮೃತಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನ ನಡೆ ನಿಯಮಾವಳಿಗಳನ್ನ ವಿಧಿಸುವಂತಹ ಧರ್ಮ ಸೂತ್ರಗಳೆಂದು ಕೂಡ ಕರೀತೀವಿ. ನೋಡಿ, ಇಲ್ಲಿ ಪ್ರಮುಖವಾದ 18 ಸ್ಮೃತಿಗಳಿದ್ರು. ಅವುಗಳಲ್ಲಿ ಅತ್ಯಂತ ಪ್ರಾಚೀನವೂ ಪ್ರಭಾವಶಾಲಿಯೂ ಆದದ್ದು ಮನುಸ್ಮೃತಿ. ಇದು ಇಂಪಾರ್ಟೆಂಟ್. ಮನುಸ್ಮೃತಿ ಮನುಸ್ಮೃತಿ ತುಂಬಾನೇ ಮುಖ್ಯವಾದದ್ದು. ಇದು ಸುಮಾರು 2,000 ವರ್ಷಗಳ ಕಾಲ ಸನಾತನ ಧರ್ಮದ ನಿಯಾಮಕ ಗ್ರಂಥ ಅಂತೇಳಿ ಮನ್ನಣೆ ಪಡೆದಿದೆ. ಏನಂತೇಳಿ? ನಿಯಾಮಕ ಗ್ರಂಥ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಮಂಡಿಸುವ ಶ್ರೇಣೀಕೃತ ಲೋಕದ ಸೃಷ್ಟಿಯನ್ನ ಇಂದು ಯಾರೂ ಒಪ್ಪಿಕೊಳ್ಳಲ್ಲ. ಆದ್ರೆ ನಮ್ಮ ಸಂವಿಧಾನವೇ ನಮ್ಮ ಸಾಮಾಜಿಕ ಲೋಕದೃಷ್ಟಿಯ ಮನನೀಯ ಗ್ರಂಥವಾಗಿದೆ. ಸೊ ಆಗ ನಿಯಾಮಕ ಗ್ರಂಥ ಅಂತ ಕರಿತಾ ಇದ್ವಿ, ಆದ್ರೆ ಈಗ ನಮ್ಮ ಸಂವಿಧಾನವೇ ಎಲ್ಲವೂ ಆಗಿದೆ. ಹೌದಲ್ವಾ? ಸಾಂಪ್ರದಾಯಿಕವಾಗಿ ಧರ್ಮಸೂತ್ರಗಳೊಂದಿಗೆ ವೇದಾಂಗ, ಪುರಾಣ, ಇತಿಹಾಸ, ದರ್ಶನಗಳನ್ನ ಸ್ಮೃತಿಯಲ್ಲಿ ಸೇರಿಸುವ ವಾಡಿಕೆ ಇದೆ ಅಂತೇಳಿ ನಮ್ಗೆ ತಿಳಿದು ಬರ್ತದೆ. ಮುಖ್ಯವಾಗಿ ಇಲ್ಲಿ ವೇದಾಂಗ ಅಂದ್ರೆ ಏನು? ವೇದಗಳ ಉಚ್ಚಾರ, ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆ ವೇದಾಂಗಗಳು ಅಂತ ಕರಿತೀವಿ. ಈ ವೇದದ ಶಿಕ್ಷಾ, ಉಚ್ಚಾರಣೆ, ಕಲ್ಪ, ಯಜ್ಞ ವಿಧಾನ, ನಿರುಕ್ತ, ಶಬ್ದಾರ್ಥ ನಿರ್ಣಯ ಶಾಸ್ತ್ರ, ಜ್ಯೋತಿಷ್ಯ, ವ್ಯಾಕರಣ, ಛಂದಸ್ಸು, ವೇದಾಂಗಗಳು. ಎಲ್ಲ ವೇದಾಂಗಗಳಿಗೂ ಆಚಾರ್ಯ ಪರಂಪರೆಯ ಇತಿಹಾಸಗಳು ಇವೆ. ಇತಿಹಾಸ ಮತ್ತು ಪುರಾಣ. ರಾಮಾಯಣ ಮತ್ತು ಮಹಾಭಾರತ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು. ಇವುಗಳಲ್ಲಿ ಅಡಕವಾಗಿರುವ ಅಸಂಖ್ಯಾತ ಸಂವಾದಗಳು, ಉಪಕಥೆಗಳಲ್ಲಿ ನೈತಿಕ, ಧಾರ್ಮಿಕ ಪ್ರಶ್ನೆಗಳ ಚರ್ಚೆ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳೆನಿಸಿವೆ. ಪ್ರಮುಖ ದರ್ಶನಗಳು 6 ನೋಡಿ. 1 ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ ಮತ್ತೆ ಉತ್ತರ ಮೀಮಾಂಸಾ ಅಂತಕ್ಕಂಥವು 6 ದರ್ಶನಗಳನ್ನ ನೋಡ್ತಾ ಹೋಗ್ತೀವಿ. 6 ದರ್ಶನಗಳು. ಈ ವಿಗ್ರಹಾರಾಧನೆ. ವೇದಗಳಲ್ಲಿ ಬ್ರಹ್ಮವನ್ನ ಸಗುಣ, ನಿರ್ಗುಣ ಎಂದು ಇಬ್ಬಗೆಯ ಗಣಿಸಿದೆ. ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕೃತಿ, ಇವುಗಳನ್ನು ಹೊಂದಿರುವ ಸಗುಣ, ಅವನ್ನು ಮೀರಿದ್ದು ನಿರ್ಗುಣ. ಹೆಸರು ಮತ್ತು ಕೃತಿಗಳನ್ನ ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಇಷ್ಟು ವಿಸ್ತಾರವೂ ವೈವಿಧ್ಯಪೂರ್ಣವೂ ಅಕರಗಳಿಂದ ರೂಪಿತವಾದ ಸನಾತನ ಧರ್ಮವು ತಾತ್ವಿಕವಾಗಿ ಬಹುತ್ವವನ್ನು ಒಪ್ಪಿಕೊಳ್ಳುತ್ತದೆ, ವೈವಿಧ್ಯತೆಯನ್ನು ಪುರಸ್ಕರಿಸುತ್ತದೆ ಹಾಗೂ ಭಿನ್ನ ಮತಗಳಿಗೆ ಅವಕಾಶ ನೀಡುತ್ತದೆ. ಆನೋ ಭದ್ರ ಕ್ರತಯೋ ಅನ್ನು ವಿಶ್ವತ ಎಂಬ ವೇದ ಮಂತ್ರ ಸೂಚಿಸಿದಂತೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ. ಓಕೆ, ಈ ಒಂದು ಲೆಸನ್ ಅಲ್ಲಿ ಬರ್ತಕ್ಕಂತ ಒಂದು ವೇದ ಶಬ್ದಾರ್ಥ ಇದನ್ನ ಒಂದಷ್ಟು ನೋಡ್ಕೊಳ್ತಾ ಹೋಗಿ. ತುಂಬಾ ಚಿಕ್ಕ ಲೆಸನ್ ಆದ್ರೂ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಸ್ಮೃತಿ ಅಂದ್ರೆ ಏನು, ಅದರ ಬಗ್ಗೆ ಮಾಹಿತಿ ಬರ್ತವೆ ಅಂತೇಳಿ ನಮ್ಗೆ ತಿಳಿದು ಬರ್ತವೆ. ಓಕೆ, ನೆಕ್ಸ್ಟ್